ನಮ್ಮ ಈ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ಯಾವ ಫೆಸಿಲಿಟಿ ಇಲ್ಲ. ಬಟ್ ಅದೇ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರು ಅಂತೇಳ್ಬಿಟ್ಟು ಏನು BPL ಕಾರ್ಡ್ ಅಂತೆ ಮತ್ತು ಹಾಸ್ಪಿಟಲ್ ಫೆಸಿಲಿಟಿ ಅಂತ ಎಲ್ಲನೂ ಕೊಡ್ತಾ ಇದ್ದಾರೆ. ಆಮೇಲೆ ಕೊನೆಯಲ್ಲಿ ಈಗ ಮತದಾನ ಅವರಿಂದನೇ ಇದಾಗ್ತಾ ಇದೆ ಅಂತೇಳ್ಬಿಟ್ಟು ಕಾಂಗ್ರೆಸ್ಗೆ ಮತ ಹಾಕ್ತು ಅಂತಂದರೆ ಇದು ಮುಸ್ಲಿಂ ರಾಜ್ಯ ಆಗುತ್ತೆ ಅಂತ ಭಯನೂ ಪಡ್ತಾ ಇದ್ದಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಸೊ ನಮ್ಮ ಕಾನೂನಲ್ಲೇ ಒಂದು ಇದು ರೂಲ್ಸ್ ಮಾಡಿಬಿಟ್ಟು ಒಂದು ಫ್ಯಾಮಿಲಿಗೆ 2 ಮಕ್ಕಳಿಗೆ ಮಾತ್ರ ಫೆಸಿಲಿಟಿ, ಹಾಸ್ಪಿಟಲ್ ಫೆಸಿಲಿಟಿ, ಎಜುಕೇಷನ್ ಫೆಸಿಲಿಟಿ ಕೊಡ್ತೀವಿ. ಅದ್ರ ಮೇಲೆ ಇದ ಮಕ್ಕಳಿಗೆ ಯಾವ ಫೆಸಿಲಿಟಿನೂ ಇಲ್ಲ, ಹೊರಗಡೆ ಪ್ರೈವೇಟಲ್ಲಿ ಮಾಡಿಸ್ಕೊಳ್ಳಿ ಅಂತಿಬಿಟ್ಟು ಹೇಳ್ತು ಅಂತಂದರೆ ಯಾವುದೂ ಇದಾಗಲ್ಲ. ರೂಲ್ಸ್ ಮಾಡ್ಬೋದಲ್ಲ ನೀವು, ಯಾಕೆ ಮಾಡ್ತಿಲ್ಲ? ಇವಾಗ ಎಲ್ಲ ಫ್ರೀ ಅಂತಂದರೆ 2 ಮಕ್ಕಳಲ್ಲ 4 ಮಕ್ಕಳು ಎಲ್ಲ ಫ್ರೀಯಾಗಿ ಇದು ಮಾಡ್ಕೊಂಡು ಫ್ರೀ ಎಜುಕೇಷನು, ಫ್ರೀ ಹಾಸ್ಪಿಟಲು ಅಂತೇಳಿ ಇದು ಮಾಡ್ತಾರೆ. ಅದು 2 ಅಂತ ಹೇಳ್ಬಿಟ್ಟು ಇದು ಮಾಡಿ ಎಲ್ಲ ಶಾರ್ಟ್ ಕಟ್ ಆಗುತ್ತೆ. ಇಲ್ಲ ಪ್ರೈವೇಟಲ್ಲಿ ಹೋಗಿ ಮಾಡಿಸ್ಕೊಳ್ಳಿ.